ಗೋವಿಂದ ಗೋವಿಂದ. ಹಾಕ್ತಾಯಿ. ಸಿದ್ಧವಾ ಇಂತವಳಿರೋ ಜಾಗದಾಗ ನಾವು ಮನೆ ಮಾಡಿ ನೋಡ್ರಿ. ಥೂ ಪಾಪಿ, ಇವಳ ಮನೆಗ ಯಾವನ ಬರ್ತಿರ್ತಾನೆ ಹೋಗ್ತಿರ್ತಾನೆ. ಅಲ್ರಿ, ಇಂತವಳಿರೋ ಜಾಗದಾಗ ನಮ್ಮಂತ ಮರ್ಯಾದಸ್ ಮಂದಿ ಹ್ಯಾಂಗ್ರಿ ಇರೋದು? ಹಂಗೇನಿಲ್ಲ ಬಿಡ್ರಿ, ಯಾರೋ ಒಬ್ಬ ಕಾರ್ನಾಗ ಬಂದ್ ಹೋಗ್ತಾನಂತ. ಆಕಿ ದೇವದಾಸಿ ಅಂತ್ರಿ. ನಮ್ ಪಾಡಗ್ ನಾವಿದ್ರಾತು. ಊರು ಉಸಾಬರಿ ಕಟ್ಕೊಂಡು ನಮಗೇನಾಗ್ಬೇಕಾಗಿತ್ ಬಿಡ್ರಿ. ತಿಪ್ಪವ್ಗಿನ್ನ ಬೆಳಕಾಗಿರಕ್ಕಿಲ್ಲೇನೋ. ಪಾಪ ರಾತ್ರೆಲ್ಲ ನಿದ್ಗೆಟ್ಟಾಳೋ ಏನೋ. ನೋಡೇ ಬಿಡುನು. ಸಿದ್ಧವಾ ದಾಸಯ್ಯ ಒಳಗ್ ಒಕ್ಕೇ ಬಿಟ್ಟ. ದಾಸಯ್ಯನ್ನು ಬಿಡಲ್ವಲ್ಲೇ ಆಕಿ. ಗೋವಿಂದ. ತಿಪ್ಪವ್ವ ಏನಾ ದಾಸಯ್ಯ, ಸೀದಾ ಒಳಗ ಬಂದಿ? ನೋಡ್ತಿಪ್ಪಕ್ಕ, ನಿನ್ನಂಥವಳು ಮನೆಗೆ ಬರಾಕ ಯಾವ ಡೊಣ್ಣೆ ನಾಯಕನ ಅಪ್ಪಣೆ ನನಗೆ ಯಾಕೆ ಬೇಕಾಗಿತ್ತಿ? ಜೋಳಿಗ್ಯಾಗ ಭಿಕ್ಷೆ ಐತಿ, ಕಿಸ್ದಾಗ ರೊಕ್ಕ ಅದಾವು, ಮನಸ್ಸಿನಾಗ ಆಸೆ ಐತಿ. ಬಾಯ್ ತುಂಬಾ ಅಕ್ಕ ಅಂತ ಕರೀತಿ, ಏನೇನೋ ಮಾತಾಡ್ತಿಯಲ್ಲೋ ಯಪ್ಪ. ನಾನು ಅದನ್ನ ಹೇಳಕತ್ತೀನವಾ. ಈಗ ಈ ಅಕ್ಕ ಅನ್ನೋದು ಬಿಟ್ಬಿಡು. ನಿನ್ನಂತ್ಯಾಕೆ ಬರ್ಬೇಕಂದ್ರೆ ಏನು ಬೇಕಾಗ್ತೈತಿ? ಬಕ್ಕಣ ತುಂಬ ರೊಕ್ಕ ಬೇಕಾಗ್ತೈತಿ. ಇನ್ನು ರೊಕ್ಕ ಇದ್ದವ್ರ ಪಾಲಿಗೆ ನೀ ಯಾಕೆ ಅಕ್ಕ ಆಗ್ತಿದಿ? ಪಾತ್ರಿಗಿತ್ತಿ ಪಕ್ಕ ಆಗ್ತಿದಿ. ಬೇಡ ತಿಪ್ಪವ್ವ, ನೋಡು ನೀ ಸಿಟ್ಟು ಮಾಡ್ಕೋಬೇಡ. ಮತ್ತು ನಾನು ಮನುಷ್ಯನದೆ, ಉಪ್ಪು ಹುಳಿ ತಿಂದು ಜೀವ ಅಲ್ಲ. 4 ಮನೆ ತಿರುಗಿ ಕಾಳು ಕಡಿ ಎಲ್ಲ ತಂದಿದ್ದೀನಿ. ಇದನ್ನೆಲ್ಲ ನಿನಗೆ ಕೊಡ್ತೀನಿ. ಬಕ್ಕನದಾಗಿರೋ ರೊಕ್ಕ ರೂಪಾಯಿ ಎಲ್ಲ ನಿನಗೆ ಕೊಡ್ತೀನಿ. ಆದರೆ ಒಂದು ಸಾರಿ ಆ ಸ್ವರ್ಗನ ತೋರಿಸ್. ಮತ್ತು ಆಸೆ ಇಟ್ಕೊಂಡು ಸಾಯೋದ್ರಾಗ ಏನು ಪ್ರಯೋಜನ ಐತಿ? ಅಲ್ಲ, ಇವತ್ತಿಲ್ಲ ನಾಳೆ ಮಣ್ಣಾಗಿ ಹೋಗೋದೇವ. ಒಂದು ಸರಿ ಮನಸ್ಸು ಮಾಡು, ಅದ್ರಾಗ ಏನು? ಏ ದಾಸಯ್ಯ, ಯಾಕೆ ಹಂಗೆ ಮಾತಾಡ್ಲಿಕ್ಕೆ? ನಾನೇನು ಬಸ್ವಿ ಅನ್ಕೊಂಡೇನ? ಬಂದವ್ರಿಗೆಲ್ಲ ಕೇಳ್ದವ್ರಿಗೆಲ್ಲ ನಾ ಹಿಂಗ ಸೆರ್ಗ್ ಹಾಸಕ ಗರಡ್ಗಂಬ ಹಿಡ್ಕೊಂಡು, ಜಾಗ್ಟ ಹಿಡ್ಕೊಂಡು, ಶಂಕ ಹಿಡ್ಕೊಂಡಿರು ನೀನು ದೇವದೂತ ಇದ್ದಂಗ. ಅಂಥದ್ರಾಗ ದಾಸಯ್ಯನ ಕುಲಕ್ಕ ಕೆಟ್ಟ ಹೆಸರು ತರ್ಲಿಕ್ಕೆ ಹತ್ತಿಯಲ್ಲ, ಇದು ಸರಿನಾ? ನಾನು ತಪ್ಪು ಮಾಡಿಬಿಟ್ಟೆ ತಿಪ್ಪವ್ವ, ನಾನು ತಪ್ಪು ಮಾಡಿಬಿಟ್ಟು ನನಗೆ ಕ್ಷಮಿಸ್ಬಿಡು. ಒಬ್ಬ ದಾಸಯ್ಯನಾಗಿ ಜನರಿಗೆ ಒಳ್ಳೆ ನೀತಿ ಹೇಳ್ಕೊಡೋ ನಾನು ನನ್ನ ಮನಸ್ಸಲ್ಲಿ ಬೆಳೀತಿರೋ ಈ ಕಾಮ ಅನ್ನೋ ಪಿಶಾಚಿನ ಇವತ್ತು ಹೊಡೆದಾಕ್ಬಿಟ್ಟೆ. ನನ್ನನ್ನು ಕ್ಷಮಿಸ್ಬಿಡು. ಒಂದು ಮಾತು ಕೇಳ್ತೀನಿ, ನಡೆಸ್ಕೊಡ್ತೀಯ ತಾಯಿ? ದಿನಕ್ಕೊಂದ್ಸಾರಿ ಆದರೂ ನಿನಗೆ ಬಂದು ನೋಡ್ಕೊಂಡು ಹೋಗೋ ಅವಕಾಶ ಮಾಡಿಕೊಡಬ. ಕೆಟ್ಟ ದೃಷ್ಟಿಯಿಂದಲ್ಲ, ಒಳ್ಳೆ ದೃಷ್ಟಿಯಿಂದಲೇ ನಡೆಸ್ಕೊಡ್ತೀಯಮ್ಮ. ಬರ್ತೀನಿ ತಾಯಿ. ಸಿದ್ಧವಾ, ದಾಸಯ್ಯ ಒಳಗೋದೋನು ಬರ್ಲೇ ಇಲ್ಲ. ಮಂಗ ಮಾಯ. ನಿನ್ನಷ್ಟಕ್ಕೆ ನೀ ಇಷ್ಟಪಟ್ರೆ ನಡೆಯೋದಿಲ್ಲೋ ಮನುಜ. ಯೋಗ ಭೋಗ ಎಲ್ಲ ದೇವ್ರ ಕೈಗೆ ಸೇರಿದ್ದು. ಗೋವಿಂದ ಗೋವಿಂದ. ಈಗೇನ್ ಹೇಳ್ತಿ ಮಲ್ಲವ? ರೊಕ್ಕ ಇಲ್ದವನ್ನ ಯಾಕ್ರಿ ಬಿಟ್ಕೊಂಡಾಳು? ರೊಕ್ಕನ ಮುಖ್ಯ ಆಕಿಗ. ಅಮರ ನಡ್ರಿ. ಬರ್ರಿ ಅನ್ಸಿಯಮ್ಮ, ಕೂತ್ಕೊಳ್ಳಿ. ಏನ್ ಪಾರ್ವತಿ, ಯಾಕ ಹೇಳ್ ಕಳ್ಸಿದ್ಯಂತಲ್ಲ? ನನ್ನ ಕತೆ ಏನ್ ಹೇಳಿ ಅನ್ಸಿಯವ್ವ. ನಮ್ಮ ಯಜಮಾನ್ರು ದಾರಿ ತಪ್ಪಾರ. ಆ ತಿಪ್ಪಿಯನ್ನು ಬಸ್ವಿ ಹಿಂದೆ ಬಿದ್ದಾರ. ಕಾರ್ಯೇಶು ದಾಸಿ. ಅವನ್ ಸೇವೆ ಮಾಡೋವಾಗ
ದಾಸಿ ಇದ್ದಂಗ, ಕರುಣೇಶು ಮಂತ್ರಿ, ವ್ಯವಹಾರದಾಗ ಮಂತ್ರಿ ಇದ್ದಂಗ, ಭೋಜೇಶು ಮಾತ, ಊಟದಾಗ ತಾಯಿ ಇದ್ದಂಗ, ಶಯನೇಶು ರಂಭ, ಮಲಗಿದಾಗ ಅವನಿಷ್ಟದಂಗ, ರೂಪೇಶು ಲಕ್ಷ್ಮಿ, ರೂಪದಾಗ ಲಕ್ಷ್ಮಿ ಇದ್ದಂಗ, ಕ್ಷಮೆಯ ಧರಿತ್ರಿ, ಕ್ಷಮೆಯಾಗ ಈ ಭೂಮಿ ಸಹನೆ ಇದ್ದಂಗ. ಈ 6 ಯುಕ್ತಿಗಳನ್ನ ನೀ ಅನುಸರಿಸ್ಕೊಂಡು ಹೋಗಿದ್ರ ಈ ಪರಿಸ್ಥಿತಿನ ಬರ್ತಿರ್ಲಿಲ್ಲ ಪಾರ್ವತಿ. ಅವ್ರಿಗೆ ಯಾಕಾದ್ರೂ ಈ ವಯಸ್ಸಲ್ಲಿ ಈ ಬುದ್ಧಿ ಬಂತು? ಈ ವಯಸ್ಸಿನಲ್ಲೇ ನಾಯಿ ಬುದ್ಧಿ ಬರೋದು ಪಾರ್ವತಿ. ನೋಡು, ಎಲ್ಲದಕ್ಕೂ ಒಂದು ಅಂತ್ಯ ಅನ್ನೋದಿರ್ತದ. ನೀ ಏನು ಯೋಚನೆ ಮಾಡಬೇಡ, ಅಳಬೇಡ, ಸುಮ್ಮನೆ. ಹೇ, ನಾನೇ ಗೆದ್ದೆ. ಮೋಸ ಮೋಸ ಮಾಡಕತ್ತೀನಿ. ಮಾತಾಡ್ತಿ ತಪ್ಪಾಗ ಆಡ್ತಿ. ಮಾತಾಡ್ತಾಳ ನೋಡು. ನಾನು ಇಷ್ಟ ಆಡಂಗಿಲ್ಲ. ಸಾವ್ಕಾರ ಬಂದ್ರು. ಆಡಿ ಸಾಕು, ನಡ್ರೆ ಬೇ. ಸಾವ್ಕಾರ್ ಬಂದಾರ, ನಡಿಬೇ. ತಿಪ್ಪಿ, ಇದು ಬರೋ ಹೊತ್ತೇನಾ? ಸಂಜೆ ಮುಂದೆ ಬರ್ಬೋದಿತ್ತಲ್ಲ. ಏನ ನೀನ್ ನೋಡ್ಬೇಕು ಅನ್ನಿಸ್ತ, ಬಂದ್ಬಿಟ್ಟೆ. ಬ್ಯಾಸರ ಆಯ್ತೇನು? ನನಗೇನ ಬ್ಯಾಸರ ಇಲ್ಲ. ನೀವು ಬಂದ್ರೆ ಬ್ಯಾಸರ ಎಲ್ಲ ಹೋಗ್ತೈತಿ. ನಿನ್ನ ಮಾತು ಕೇಳ್ತಿದ್ರ ಇಲ್ಲೇ ಇದ್ಬಿಡೋಣ ಅನ್ನಿಸ್ತದ. ಆದ್ರೆ ಏನ್ ಮಾಡ್ಲಿ? ಬಿಸ್ನೆಸ್ ಬಿಡ್ಲಾ, ಹೆಂಡ್ರು ಮಕ್ಕಳನ್ನ ಬಿಡ್ಲಾ, ಯಾವ್ದನ್ ಬಿಡ್ಲಿ? ನೀವೇನೂ ಬಿಡ್ಬ್ಯಾಡ್ರಿ. ನೀವು ಹಿಂಗ ಬಂದು ಹೋಗಿ. ನೀವು ಬಂದ್ರ ನನಗದ ಹಬ್ಬ. ಅದಿರ್ಲಿ, ನೀ ಆರಾಮದಿಯೇನ? ನೀವು ಬಂದ ಮ್ಯಾಗ ನನ್ಗ ಆರಾಮ್ ಎಲ್ಲೈತಿ. ಯಾಕೆ ಸಪ್ಕಿದ್ದಿ? ಅಕ್ಕ ಬಂದಿದ್ರು. ಎಂತ ಆಕೆ ನೀನ? ನಿನಗ ಅಕ್ಕದಳ ಅಂತ ನೀನ್ ಯಾಕೆ ನನಗೊಂದು ಮಾತು ಹೇಳಿಲ್ಲ? ಅಕ್ಕ ಅಂದ್ರ ನಿಮ್ಮ ಹೆಂಡ್ರು ಸಾವ್ಕಾರ. ಅವಳ ಇಲ್ಲಿಗೆ ಬಂದಿದ್ಲ? ಆಕಿ ರಗಡ ಜಗಳ ಆಡಿದ್ಲೇನ? ಅವ್ರು ಜಗಳ ಆಡಕ ಬಂದಿದ್ರು. ಅವ್ರು ಕೂಡ ಜಗಳ ಆಡಕ ನಾನ್ ತಯಾರಿರ್ಲಿಲ್ರಿ. ಬೈದ್ರು, ಬೈಸ್ಕೊಂಡೆ. ಏನಂತ ಬೈದ್ಲು? ಪರರ್ ಗಂಡನ್ ಇಟ್ಕೊಳ್ಳೋರ್ಗ ಏನೇನೆಲ್ಲ ಬೈಬೇಕೋ ಅದನ್ನೆಲ್ಲ ಬೈದ್ರು. ಸುಮ್ಕಿದ್ದ ತಿಪ್ಪಿ ನೀನು? ತಪ್ಪು ಮಾಡ್ದವ್ರಗ ನಾಲ್ಗೆ ಎಲ್ಲೈತ್ ಹೇಳಿ. ಆಮೇಲೆ ನಿನ್ನ ಗಂಡನ್ನ ಸುಲ್ಕೊಂಡ್ ಮಾಟುಕತಿ ಹೆಣ್ಣಲ್ಲ ನಾನು. ನಿನಗನ್ಯಾಯ ಮಾಡಂಗಿಲ್ಲ ಅಕ್ಕ ಅಂತ ಆಕೆಗ್ ಭಾಷೆ ಕೊಟ್ಟಿನ್ರಿ. ನನ್ನ ಗಂಡನ್ನ ನಿನ್ ಮನೆಗ ಬಿಟ್ಕೋಬ್ಯಾಡ ಅಂದ್ಲು ಅಕ್ಕ. ಆಮೇಲೆ ಅವ್ರ ಹಾಗ್ ಬಂದ್ರ ಅವ್ರನ್ನ ತಡೆಯೋ ಶಕ್ತಿ ನನಗಿಲ್ಲ ಅಂತ ಹೇಳ್ದೇರಿ. ಅವ್ರಿಲ್ಲಿಗ್ ಬರ್ದಂಗ್ ತಡೆಯೋ ಶಕ್ತಿ ನಿನಗಿದ್ರ ನೀ ತಡಿಯಕ್ಕ ಅಂತ ಹೇಳ್ದೆ. ಅದಕ್ಕೆ ಅವರು ಕಣ್ಣೀರ್ ಹಾಕಿದ್ರು. ನನ್ನ ಮನೆ ಹಾಳು ಮಾಡ್ಬ್ಯಾಡ ಅಂದ್ರು. ನಾನು ಆಣಿ ಮಾಡ್ದೆ. ನಂದು ನನ್ನ ಮಗಳದು 2 ಹೊಟ್ಟಿ, ಕೂಲಿ ಕೆಲಸ ಮಾಡಿ ಬದುಕ್ತೀವಿ ಅಂತ ಹೇಳ್ದೆ. ಅವ್ರನ್ನ ಬರ್ದಂಗ ಮಾಡು. ನಾನಾಗಿ ನಿಮ್ಮನೆ ಹತ್ರ ಬರೋಳಲ್ಲ, ಯಾರ ಮನೆಗೂ ಹೋಗೋಳಲ್ಲ ಅಂತ ಹೇಳ್ದೆ. ತಿಪ್ಪ, ಇಷ್ಟೇ ಋಣ ಅನ್ಕೊಂಡು ನನ್ನ ಉಸಿರಿರೋ ಗಂಟ ಅವ್ರ ಹೆಸರು ಹೇಳ್ಕೊಂಡು ಬದುಕಿರ್ತೀನಿ ಅಂತ ಹೇಳ್ದೆ. ಅದಕ್ಕೆ ಅವರು ನನಗಿಡೀ ಶಾಪ ಹಾಕಿ ಹೋದ್ರು ರೀ. ಅಕ್ಕಪಕ್ಕ ನಿಂತೋರು ಎಲ್ಲರೂ ನನ್ನ ನೋಡಿ ನಗ್ತಿದ್ರು ರೀ. ಈಗ್ಲೇ ಹೋಗಿ ಆಕೆಗ ಚಲೋ ಪಾಠ ಕಲಿಸ್ತೀನಿ. ಬ್ಯಾಡ್ರಿ, ಕುಂದಿರ್ರಿ. ತಪ್ಪು ಮಾಡಿರೋರು ನಾವ, ಪಾಠ ಕಲಿಬೇಕಾಗಿರೋರು ನಾವ. ಸಾವ್ಕಾರ, ನೀವು, ಅಕ್ಕ, ಮಕ್ಕಳು ಎಲ್ಲ ಚೆನ್ನಾಗಿರ್ಬೇಕು ಅಷ್ಟೇ. ಇದೇ ಏಕನಾಥೇಶ್ವರಿನಲ್ಲಿ ನನ್ನ ಪ್ರಾರ್ಥನೆ. ನಿನ್ ದೊಡ್ಡ ಮನಸ್ಸು ಬಂಗಾರ. ಮೆಚ್ಚಿದವ್ರಗ ಕಾಗೆ ಬಂಗಾರನೂ ಚಂದನೆ. ತಿಪ್ಪು, ನೀ ಅಸಲಿ ಬಂಗಾರ ಅದಿ. ಅದೇನಾ ಸಾವ್ಕಾರ, ನಂದೊಂದು ಮಾತನಾಡಿಸ್ಕೊಡ್ತೀರೇನಾ? ಅದೇನ್ ಹೇಳು. ಅಕ್ಕ ಇಲ್ಲಿ ಬಂದಿದ್ದನ್ನ ನಿಮ್ ಹತ್ರ ಹೇಳಬಾರ್ದು ಅಂತ ನನ್ನ ಹತ್ರ ಭಾಷೆ ತಗೊಂಡಾರ್ರಿ. ನನ್ನ ಮನಸ್ಸು ತಡಿಲಾರ್ದ ನಿಮಗ್ ಕೂಡ ಹೇಳಿನ್ರಿ. ನಿಮ್ಮ ತಮ್ಮಯ್ಯ ಅಕ್ಕನ್ ಕೂಡ ಈ ವಿಷಯ ಕೇಳಬಾರ್ದು ರೀ. ನನ್ನ ಮ್ಯಾಗ ಆಣೆ ಮಾಡಿ.
ತಿಪ್ಪಿ ಹೌದ್ರಿ, ಇಷ್ಟು ನಡೆಸ್ಕೊಟ್ಟು ನನ್ನ ಮರ್ಯಾದೆ ಕಾಪಾಡಿ. ಯಾಕ್ರಲೇ ಮಿಲ್ಗೆ ಹೋಗಿಲ್ಲೇನ? ಇಲ್ಲೇನ್ ದನ ಕಾಯ್ತಿದ್ದೀರಾ? ಮಾತಾಡ್ರಲೇ ದಡ್ ನನ್ ಮಕ್ಕಳ. ಟಿಫನ್ ಲೇಟ್ ಆದ್ರಿ ಅಪ್ಪರ. ಈಗ ಹೊಂಟಿವ್ರಿ. ಅಲ್ರಲಿ ಟಿಫನ್ನ ಮಿಲ್ನಾಗೆ ತರ್ಸ್ಕೊಂಡ್ ಮಾಡ್ಬೋದಿತ್ತಲ್ಲ. ಎಲ್ಲಂದ್ರ ಅಲ್ಲಿ ತಿಂದ್ರೆ ಹೊಟ್ಟೆಗೆಡ್ತದಂತ ಹೇಳ್ರೋ. ಸಾರು ಈ ವಯಸ್ಸಿನಾಗೂ ಎಲ್ಲಿ ಬೇಕಲ್ಲಿ ತಿಂದು ಜೀರ್ಣಿಸ್ಕೋಬಲ್ಲೆ ನಾನು. ಹಾ 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 ತಿಂತೀರಾ ಊರು ಸುತ್ಲಿಕತ್ತೀರಾ, ಕಣ್ಕಂಡಲ್ಲಿ ಮೇಯ್ತೀರಾ, ನೆನ್ಸ್ಕಂಡಲ್ಲಿ ಟಿಕ್ಕಾಣಿ ಹೊಡ್ತೀರಾ. ಅಯ್ಯೋ ದೇವ್ರೆ, ನನ್ನ ಮಕ್ಳಿಗೆ ನಿಮ್ ಬುದ್ಧಿ ಬರ್ದೇ ಇರ್ಲಿ. ಅಯ್ಯೋ ಕೊನೆಗ ನನ್ನ ಬಗಲ್ಗೆ ಬರ್ತಾಳಲ್ಲ. ಏಯ್ ತಗೊಂಡ್ ತಿಂದು ಫ್ಯಾಕ್ಟ್ರಿಗೆ ಹೋಗಿರಲ್ಲ. ಇವತ್ತು ಲೋಡ್ ಬರ್ತದ ಅಂತ ಗೊತ್ತಿಲ್ಲ ನಿಮ್ಗ? ಮ್ಯಾನೇಜರ್ ನೋಡ್ಕೊಂತಾರಪ್ಪ. ಮ್ಯಾನೇಜರ್ ಮೇಲೆ ಎಲ್ಲಾ ಜವಾಬ್ದಾರಿ ಬಿಡ್ಬೇಡ್ರಲಿ. ನೀವು ಜವಾಬ್ದಾರಿ ಹೊರೋದು ಯಾವಾಗ? ಮೊದಲು ನಿಮಗ್ ಜವಾಬ್ದಾರಿ ಇದ್ರ ಮಕ್ಳಿಗೂ ಜವಾಬ್ದಾರಿ ಬರ್ತದ. ಅದೇನೋ ಅಂತಾರಲ್ಲ, ಅಪ್ಪ ಬೇಲಿ ಸಾಲ ಹರಿದ್ರೆ ಮಕ್ಳು ಕೋಟೆ ಹರಿದ್ರಂತೆ. ಬರ್ತೀವವ್ವ. ಅಯ್ಯೋ, ಮಕ್ಕಳು ಹೊಟ್ಟೆ ತುಂಬಾ ತಿನ್ನಕ್ ಬಿಡ್ಲಿಲ್ಲಲ್ರಿ. ನೀವು ಮಾತ್ರ ಗಡತ್ತಾಗಿ ತಿಂತೀರಾ. ನನ್ನ ಕಡೆ ಬಿಟ್ಟು ದೇವ್ರ ಕಡೆ ಜ್ಞಾನ ಇಡ್ ಹೋಗು. ಗೋವಿಂದಾಯ ನಮ ಗೋವಿಂದಾಯ ನಮ. ರೀ ಮಂಗಳಾರತಿ ತಕಳ್ರಿ. ಆಹಾ ಹಸಿ ಮಳ್ಳಿ ಪತಿಯೇ ಪರದೈವ ಅಂದಾರ ಹಿರಿಯರು. ಹಂಗಾರೆ ನಿಮ್ಗ ಎತ್ಲೇನ್ರಿ ಮಂಗಳಾರತಿ? ನಿನ್ ಮಕ್ಕಕ್ಕೆ ಎತ್ಕೋ. ಮೊದ್ಲು ಗಂಡನ್ಗ ಬಹಳ ಮರ್ಯಾದೆ ಕೊಡದ್ ಕಲ್ತ್ಕೋ. ಗಂಡನ ಮನಸ್ಸು ನೋಯ್ಸಿದ್ರ ರವ ನರ್ಕ ಗ್ಯಾರಂಟಿ. ನೀ ಹಂಗಾರ ಕಟ್ಕೊಂಡಿರೋ ಹೆಂಡತಿ ಮೋಸ ಮಾಡಿದ್ರ ನಿನ್ಗಾಯ್ತು ಇವತ್ತು. ಏ ನಡಿಲೆ, ಏನ್ ಮುಖ ನೋಡ್ಕತಿ? ಬಂದಿನ್ ನೋಡ್ಕೋತೀನಿ. ಇದ್ದದ್ದಿದ್ದಂಗೆ ಹೇಳಿದ್ರ ಸಿದ್ದಪ್ಪನ್ಗೆ ಸಿಡ್ಲ್ ಬಡಿತಂತೆ. ಉಂಟಿ ನಡಿ, ಮೆರಿ ಮೆರಿ ಮೆರಿ. ಅದು ಎಷ್ಟು ಮೆರಿತೀಯೋ ಮೆರಿ, ಮೆರ್ದವ್ರಿಗೆಲ್ಲ ಅರ್ಧ ಒಳಗೆ. ಸಾವುಕಾರ ಯಾವ ಕಡೆ ಹೋಗೋಣ? ಸುಡ್ಗಾಡ್ಗೆ. ಈ ಊರಾಗ 2 ಸುಡುಗಾಡು ಅದಾವ್ರಿ. ಯಾವ ಸುಡುಗಾಡು ಹೋಗೋಣ? ಏ ನಡಿಲೆ ಮಿಲ್ಗೆ. ಚಲೋ ಐತೆನಾ? ಚಲೋ ಐತಿರ್ವ. ಅದು ಹಾಕಿ ಸಾಕು ಸಾಕು ಸಾಕು. ಎಷ್ಟಾತು? 4 ಆಣೆ ಆತೇನ? ತಗೋ. ಬೇಗ ಸಾಮಾನೆಲ್ಲ ಒಳಗೆ ತಂದಿಡು. हे चांद, मैंने एक चांद देखा है. अरे तुझ पे दाग है, मैंने बेदाग देखा है. वाह.
ಬಿಟ್ಟು ಅಕ್ಕ ಸಲೀಮ್ ಅಣ್ಣಂಗ್ ರೊಕ್ಕ ಕೊಟ್ಟಿಲ್ಲೇನ? ನೀ ಹೇಳಲೇ ಇಲ್ವಲ್ಲಕ್ಕ. ಕೊಟ್ಕಳ್ಸ್ ಮತ್ತ. ಹ್ಞೂ ಸರಿ ಕೊಡ್ತೀನಿ. ಸಾಬಣ್ಣ 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 ನೀನ್ ರೊಕ್ಕ ತಗೋ ಸಲೀಮಣ್ಣ. ಅಯ್ಯೋ ಬಿಟ್ಟು ಈ ರೊಕ್ಕ ಯಾರಿಗೆ ಬೇಕು ತಮ್ಮ? ನೀನು ಇಟ್ಕ. ಈ ಗರೀಬ ಎಂದಾರು ಆದನೋ ನವಾಬ. ಅಯ್ಯೋ ಈ ಕಿತ್ತವ ಕೆಲಸ ಮಾಡೋ ನೀನೇ ಭಾಗ್ಯವಂತಲೆ. ಆ ಭಾಗ್ಯ ನಂಗಿಲ್ಲ. ಹೇ ಪರವರ್ದಿಗಾರ್, ಬರ್ತಿರ್ಲೇ ಪಿಲ್ಟು. ಯಾಕ್ರಪ್ಪ ಯಾಕೆ ಸಂಪ್ ಮಾಡಕ್ ಹತ್ತೀರಿ? ನೋಡಿ ಸ್ವಾಮಿ, 2 ವರ್ಷದ ಬೋನಸ್ ಕೊಡುವವರೆಗೂ ನಾವು ಯಾರು ಕೆಲಸ ಮಾಡಂಗಿಲ್ಲ. ಸ್ವಲ್ಪ ಇರ್ರಿ, ನನ್ನ ಮಾತು ಕೇಳ್ರಪ್ಪ. ಆತ್ರಪ್ಪ, ನಿಮ್ಮ ಸಮಸ್ಯೆನ ದಣಿಯರೇ ಮುಟ್ಟಿಸ್ತೀನಿ. ದಣಿಯರೇ ದಣಿಯರೇ ದಣಿಯರೇ, ಏನ್ ಹೇಳ? ಕೂಲಿ ಮಂದಿ ಎಲ್ಲ ಸಂಪ್ ಮಾಡಕ್ ಹತ್ತಾರ್ರಿ. ಎದಕ್ಕ? ಅವ್ರಿಗೆ 2 ವರ್ಷದ ಬೋನಸ್ ಕೊಡಾಕ ಬೇಕಂತ್ರಿ. 1 ವರ್ಷದ ಕೊಡ್ತೀವಿ ಅಂತ ಹೇಳ. ಅವ್ರ ಒಪ್ಪಂಗಿಲ್ರಿ. ನೀ ಇರೋದು ಎದಕ್ಕ? ಒಪ್ಸ. ಮನೆಯಾಗಿದ್ರು ನೆಮ್ಮದಿ ಇಲ್ಲ, ಮಿಲ್ಲಿಗೆ ಬಂದ್ರು ನೆಮ್ಮದಿ ಇಲ್ಲ. ಶಿವನಿ, ಎದಕ್ಕೆ ಹಿಂಗ ಆಡ್ತಾರೆ? ಟಿಪ್ಪು, ಗಂಗಾ ಇನ್ನೂ ಮಲಗಿಲ್ಲೇನ? ಟಿಪ್ಪು, ನೀ ಯಾವಾಗ ಬಂದಿ? ಈಗ ಬಂದೆ. ಮನೆಯಾಗ ಅಕ್ಕ ಹೆಂಗದರ್ರಿ? ಅವಳಿಗೇನಾಗೈತಿ ರೋಗ? ಮಸ್ತಾಗದಾಳ. ಬಿಸ್ನೆಸ್ ಹೆಂಗ್ ನಡೀತದ? ಅದು ಸುಮಾರಾಗಿ ನಡಿಲಿಕ್ಕತ್ತೈತಿ. ದಾವಣಗೆರೆನ ಪ್ರಪಂಚದ 2ನೇ ಮ್ಯಾಂಚೆಸ್ಟರ್ ಅಂತ ಕರೀತಾರ. ಆದ್ರೆ ಏನು ಮಾಡೋದು, ಕಾರ್ಮಿಕರದು ಪ್ರಾಬ್ಲಮ್ ಜಾಸ್ತಿ ಆಗೈತಿ. ಸಣ್ಣ ಪುಟ್ಟಕ್ಕೆಲ್ಲ ಸ್ಟ್ರೈಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಪಗಾರ ಜಾಸ್ತಿ ಮಾಡಿ ಅಂತಾರೆ. ನನಗಂತೂ ಸಾಕಾಗಿ ಹೋಗೈತಿ. ಮಿಲ್ಗಳನ್ನ ಮುಚ್ಚಿಬಿಡದೆ ಚಲೋ ಅನ್ಸ್ಲಿಕ್ಕತ್ತೈತಿ. ಮಾಲೀಕರು ನೀವ ಬದುಕಬೇಕು ಅಂದ್ರೆ ಹೆಂಗ? ಕಾರ್ಮಿಕರು ಬದುಕಬೇಕಲ್ಲನ? ಬಂದ ಲಾಭದಾಗ ಕೈ ಬಿಚ್ಚಿ ಕೊಡ್ಬೇಕಪ್ಪ. ಅವರಿಂದ ನೀವಲ್ಲೇನ? ನಾವಿದ್ರ ಅವರು. ಇಲ್ರಿ, ಅವರಿದ್ರ ನೀವು. ನಾವಿದ್ರ ಅವರು. ಇಲ್ಲ, ಅವರಿಂದ ನೀವು. ಈ ಮಾತು ನಾವು ಒಪ್ಪಂಗಿಲ್ಲ ತಿಪ್ಪು. ನಮ್ಮಿಂದನ ಅವರು, ನಾವಿದ್ರನ ಅವರು. ಅವರಿಂದನ ನೀವು. ಬಂಡಿ ಸಾಗ್ಬೇಕಂದ್ರ ಚಕ್ರ ಉರುಳ್ಬೇಕಲ್ಲೇನು? ಅಯ್ಯೋ ತಿಪ್ಪಿ, ಆ ಕಾರ್ಮಿಕರ ವಿಷಯನ ದಯವಿಟ್ಟು ಬಿಟ್ಬಿಡು. ನಾನಿಲ್ಲಿಗೆ ಬಂದಿರೋದು ಯಾಕೆ ಹೇಳು? ಯಾಕ? ಗೊತ್ತಿಲ್ವಾ? ಗೊತ್ತಿಲ್ಲ. ಗೊತ್ತಿಲ್ವಾ? ಗೊತ್ತಿಲ್ಲ. ಏಯ್, ನಿಜವಾಗ್ಲೂ ಗೊತ್ತಿಲ್ವಾ? ಗೊತ್ತಿಲ್ಲ. ಗೊತ್ತಿಲ್ವಾ? ಗೊತ್ತೈತಿ. ನಾನ್ ಈ ಮನೆ ಓಡ್ತಿ. ಕೂತ್ರೆ ತಿಪ್ಪಿ, ನಿಂತ್ರೆ ತಿಪ್ಪಿ, ಮಲಗಿದ್ರೆ ತಿಪ್ಪಿ, 3 ಹೊತ್ತು ತಿಪ್ಪಿ ತಿಪ್ಪಿ ಅಂತ ಜಪ ಮಾಡ್ತಾನೆ ಇರ್ತೀರಾ. ನೋಡು, ನನ್ನ ಮಾತು ಕೇಳು. ತಿಪ್ಪಿ ವಿಷಯಕ್ಕೆ ಮಾತ್ರ ಬರಬೇಡ, ಸುಮ್ಮನೆ ಇರ. ಅಣ್ಣ, ಹಿಂಗ್ ಯಾಕಾದ್ರ ನಮ್ಮ ಯಜಮಾನ್ರು? ಯಾರವಳು ತಿಪ್ಪಿ? ಈಗಿನ ತಿಪ್ಪಿ ತಗೊಂಡು ಏನ್ ಮಾಡ್ತೀಯೋ? ಹಿಂದಿದೋಳು ಒಳ್ಳೆ ರತಿ ಇದ್ದಂಗಿದ್ಲು. ಹಂಗಾರ ನಮ್ಮ ಯಜಮಾನ್ರು ಮನ್ಮತ ಅನ್ನು. ಯಾಕೆ ಕೇಳ್ತೀಯ ಆ ರತಿ ಮನ್ಮತರ ಲೀಲೆಗಳನ್ನ?